ಈ ವಾರದ ನಾಮಿನೇಷನ್ ಯಾವ ಥರ ಕೊಟ್ಟಿದ್ದಾರೆ ನೋಡಿ ಬಿಗ್ ಬಾಸ್ ಅವರು. ಈ ಒಂದು ಫಿನಾಲೆ ವೇದಿಕೆಗೆ ಹತ್ತೋದಕ್ಕೆ ಯಾರಿಗೆ ಅರ್ಹತೆ ಇಲ್ಲ ಅವ್ರ ಹೆಸರನ್ನು ನಾಮಿನೇಷನ್ನಲ್ಲಿ ತಗೊಳ್ಳಿ ಅಂತ ಹೇಳಿ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರಲ್ವ. ಇಲ್ಲಿ ವಿನಯ್ ಅವರು ಪ್ರತಾಪ್ ಅವ್ರ ಹೆಸರು, ಪ್ರತಾಪ್ ಅವರು ವಿನಯ್ ಅವರ ಹೆಸರು ತಗೊಂಡಿದ್ದಾರೆ. ಪ್ರತಾಪ್ ಅವರು ಹೇಳಿದ್ದಾರೆ ಅವರಿಗೆ ಬಾಯಿಗೆ ಅಂದರೆ ನಾಲ್ಗೆಗೆ ಲಗಾಮ್ ಹಾಕಿಲ್ಲ ಅಂತಂದರೆ ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅವರ ಅರ್ಹತೆನೇ ಇಲ್ಲ ಅವ್ರಿಗೆ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ಜನ ಯಾವ ಥರ ಕಮೆಂಟ್ಸ್ ಹಾಕಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ ಬನ್ನಿ. ಆನೆ ಪಳಗಿಸೋ ಮಾವುತ ನಮ್ಮ ಪ್ರತಾಪ್ ಅಂಥೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಬಂದಿದ್ರು, ಅಂದರೆ ನಾನು ಮಾವುತ ಆಗ್ತೀನಿ, ನಾನು ಮಾವುತ ಅಂತ ಹೇಳಿ ಬಂದಿದ್ರಲ್ವ. ಸೊ ಇಲ್ಲಿ ಅಸಲಿಯಾದ ಮಾವುತ ಯಾರಪ್ಪ ಅಂತಂದರೆ ಪ್ರತಾಪ್ ಅವರು ಅಂತಲೇ ಹೇಳ್ಬೋದು. ಜನ ಕೂಡ ಅದೇ ಹೇಳ್ತಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆನೆನ ಪಳಗಿಸೋ ಮಾವುತ ಅಂದರೆ ಪ್ರತಾಪ್ ಅವರು ಅಂತಲೇ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಲು ಅರ್ಹ ವ್ಯಕ್ತಿ ಅಂತ ಹೇಳಿ ಹೇಳಿದ್ದಾರೆ. ಅಂದರೆ ವಿನಯ್ ಅವರು ಹೇಳಿದ್ರಲ್ವ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅವರಿಗೆ ಅಂತ ಹೇಳಿ ಹೇಳಿದರು. ಅಂದರೆ ಯಾವುದೇ ಆ ಒಂದು ವಿಚಾರಗಳಿರಲ್ಲ, ಇವ್ರದ್ದು ಅಲ್ಲಿ ಸುದ್ದಿನೇ ಇರಲ್ಲ, ಅಲ್ಲಿ ಹೋಗ್ಬಿಟ್ಟು ತಮ್ಮನ್ನ ತಾವು ತೋರಿಸ್ಕೊತಾರ, ಸುಮ್ಮನೆ ಇದು ಮಾಡ್ಕೊತಾರ. ಅವರು ಈ ಒಂದು ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅವ್ರಿಗಂತ ಹೇಳಿ ವಿನಯ್ ಅವ್ರು ಹೇಳಿದಾರಲ್ಲ. ಇಲ್ಲಿ ಕಮೆಂಟ್ಸ್ ಯಾವ ಥರ ಬಂದಿದೆ ಅಂದರೆ ಪ್ರತಾಪ್ ಅವರು ಈ ಒಂದು ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಅವ್ರಿಗೆ ಅರ್ಹತೆ ಇದೆ ಅಂತ ಹೇಳಿ ಹೇಳಿದಾರ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಪ್ರತಾಪ್ ವಿನಯ್ಗೆ ಸೂಪರ್ ಡೂಪರ್ ಕೌಂಟರ್ಗಳು ಕೊಡ್ತೀಯ ಗುರು. ಪ್ರತಾಪ್ ಅವರು ನಿನ್ನೆಯಿಂದನೂ ಕೊಡ್ತಾನೆ ಇದ್ದಾರಲ್ವ ಕೌಂಟರ್, ಮತ್ತು ಇವತ್ತು ಕೂಡ ಕೊಟ್ಟಿದ್ದಾರಲ್ವ. ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಸಂದರ್ಭದಲ್ಲಿ ಕೊಟ್ಟಿದ್ದಾರಲ್ವ. ಅದಕ್ಕೆ ಜನ ಯಾವ ಥರ ಹಾಕಿದ್ದಾರೆ ಅಂತಂದರೆ ಸೂಪರ್ ಡೂಪರ್ ಕೌಂಟರ್ಗಳು ಕೊಡ್ತೀಯ ಗುರು ಅಂಥೇಳಿ ಈಗ ಪ್ರತಾಪ್ ಅವ್ರನ್ನ ಹೊಗಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಯಾರು ಕೊಡದೇ ಇರೋ ಟಕ್ಕರ್ ಪ್ರತಾಪ್ ಕೊಡ್ತಾ ಇದ್ದಾರೆ ವಿನಯ್ಗೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ನ ನೋಡಿದ್ರೆ ಭಯ ಪಡೋದು, ವಿನಯ್ ಜೊತೆಗೆ ಅಷ್ಟಕ್ಕಷ್ಟೇ ಮಾತಾಡೋದು, ವಿನಯ್ ಜೊತೆ ಚಂದ ಮಾತಾಡ್ಬಿಟ್ಟು ಹಿಂದೆ ಹೋಗಿ ಮಾತಾಡುವಂತಹ ಜನ ತುಂಬಾ ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಸರಿಯಾಗಿ ಕರೆಕ್ಟಾಗಿ ಟಕ್ಕರ್ ಕೊಡೋದು ಯಾರಪ್ಪ ಅಂತ ಅಂದರೆ ಅದು ಪ್ರತಾಪ್ ಅವ್ರು ಮಾತ್ರ ಅಂತ ಹೇಳಿ ಈ ಒಂದು ಕಮೆಂಟಲ್ಲಿ ತಿಳಿಸಿದ್ದಾರೆ ಜನ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಪ್ರತಾಪ್ ಕರೆಕ್ಟಾಗಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಏನು ಹೇಳಿದ್ರು ಕೂಡ ಕರೆಕ್ಟಾಗಿ ಹೇಳ್ತಾರೆ, ಕರೆಕ್ಟಾಗಿ ಮಾತಾಡ್ತಾರೆ, ಕರೆಕ್ಟಾಗಿ ಥಿಂಕ್ ಮಾಡ್ತಾರೆ. ಅವ್ರ ಒಂದು ತಾಳ್ಮೆ ಇದೆ ಅಲ್ವಾ, ಅದು ಯಾವಾಗ ಹೆಂಗೆ ಮಾತಾಡ್ಬೇಕು ಅವ್ರು ಕರೆಕ್ಟಾಗಿ ಮಾತಾಡ್ತಾರೆ ಅಂತ ಕೂಡ ಜನ ಕಮೆಂಟ್ಸಲ್ಲಿ ಹಾಕ್ತಿದ್ರಲ್ವ. ಸೊ ಇವಾಗೂ ಕೂಡ ಅದೇ ಹೇಳಿದ್ದಾರೆ, ಕರೆಕ್ಟಾಗಿ ಮಾತಾಡಿದ್ಯಾ, ಕರೆಕ್ಟಾಗಿ ಹೇಳಿದ್ಯಾ ಗುರು ಅಂತ ಹೇಳಿ ಕೂಡ ಜನ ಕಮೆಂಟ್ಸ್ಗಳನ್ನ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಪ್ರತಾಪ್ ವಿನಯ್ಗೆ ಸೂಪರ್ ಡೂಪರ್ ಕೌಂಟರ್ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆತನ ಗೆಲ್ಲಲೇಬೇಕು, ಗೆಲ್ಲುತ್ತಾ ಒಳ್ಳೆತನ ಒಂದಿಲ್ಲ ಒಂದೇ ದಿನ ಅಂತ ಹೇಳಿ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ. ವಿನಯ್ ಅವ್ರಿಗೆ ಸೂಪರ್ ಡೂಪರ್ ಕೌಂಟರ್ ಕೊಟ್ಟಿದ್ದೀಯಾ ಪ್ರತಾಪ್ ಅಂತ ಹೇಳಿ ಕೂಡ ಜನ ಕಮೆಂಟ್ಸಲ್ಲಿ ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಪ್ರತಾಪ್ ಅವರು ಏನೇ ಮಾಡಿದ್ರು ಕೂಡ ಜನಕ್ಕೆ ಇಷ್ಟ ಆಗ್ತದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪ್ರತಾಪ್ ಅವರು ಸುಮ್ಮನೆ ಹೋಗ್ಬಿಟ್ಟು ಯಾರ ಮೇಲೆ ಕೂಡ ಮಾತಾಡೋದಾಗ್ಲಿ ಹಂಗಿಂಗಾಗಲಿ ಮಾಡೋದು ಹೋಗಲ್ಲ. ಸೊ ಅದಕ್ಕೆ ಜನಕ್ಕೆ ಇಷ್ಟ ಆಗ್ತಾರೆ ಅವ್ರು ಅಂತಲೇ ಹೇಳ್ಬೋದು. ಅವ್ರ ವ್ಯಕ್ತಿತ್ವ ಆಗಲಿ ಅವರಾಗಲಿ ಇಲ್ಲಿ ಜನ ಕೂಡ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ಪ್ರತಾಪ್ ಅವ್ರಿಗೆ ಅಂತಲೇ ಹೇಳ್ಬೋದು. ನೀ ಕರೆಕ್ಟಾಗಿ ಮಾತಾಡ್ತೀಯಾ, ಕರೆಕ್ಟಾಗಿ ಸೂಪರ್ ಡೂಪರ್ ಕೌಂಟರ್ ಕೂಡ ಕೊಡ್ತೀಯಾ ಅಂತ ಹೇಳಿ ಕಮೆಂಟ್ ಹೇಳಿದಾರ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಬಲಿಪಶು ಆಗ್ತಾ ಇಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವ್ರನ್ನ ಹೇಳಿದ್ರಲ್ವ ವಿನಯ್ ಅವರು, ಬಲಿಪಶು ಆಗ್ತಾರ ಹೋಗ್ಬಿಟ್ಟು ಆ ಸಂದರ್ಭದಲ್ಲಿ ಇವ್ರದ್ದು ಏನು ಇರೋದೇ ಇಲ್ಲ, ಹೋಗ್ಬಿಟ್ಟು ಬಲಿಪಶು ಆಗ್ತಾರ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದ್ರಲ್ಲ. ಅದಕ್ಕೆ ಅವ್ರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅವ್ರಿಗೆ ಅಂತ ಹೇಳಿ ವಿನಯ್ ಅವರು ಹೇಳಿದ್ರಲ್ಲ. ಅದಕ್ಕೆ ಜನ ಯಾವ ಥರ ಹಾಕಿದ್ದಾರೆ ಅಂತಂದರೆ ಬಲಿಪಶು ಆಗ್ತಾ ಇಲ್ಲ ಮಾಡ್ತಾ ಇದ್ದಾರೆ, ಅಂದರೆ ಬಲಿಪಶು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿದ್ದಾರೆ. ಈ ಒಂದು ಬಿಗ್ ಬಾಸ್ ನಿಮಗೆ ಗೊತ್ತಿದೆ ಅಲ್ವಾ, ಅಂದರೆ ಟಾಸ್ಕ್ಗಳು ಹೆಂಗೆ ಬರ್ತಾವೆ ಹಂಗೆ ಆಡ್ಕೊತ ಹೋಗ್ತಾರೆ ಅವ್ರು ಅಂತಲೇ ಹೇಳ್ಬೋದು. ಬಟ್ ಏನೇ ಆಡಿದ್ರು ಕೂಡ ಏನೇ ಮಾಡಿದ್ರು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಸಂದರ್ಭಕ್ಕಷ್ಟೇ ಅಂತಲೇ ಹೇಳ್ಬೋದು. ಬಟ್ ಕೆಲವೊಬ್ಬರು ಆ ಒಂದು ಸಂದರ್ಭಕ್ಕಷ್ಟೇ ಮಾಡಲ್ಲ, ಕಂಟಿನ್ಯೂ ಮಾಡ್ಕೊತ ಹೋಗ್ತಾರೆ ಅಂತಲೇ ಹೇಳ್ಬೋದು. ಬಟ್ ಇವಾಗ ನಡೆದಿರೋ ಈ ಒಂದು ಯಾರಿಗೆ ಅರ್ಹತೆ ಇಲ್ಲ ಅಂತೇಳಿ ಬಿಗ್ ಬಾಸ್ ಅವ್ರು ಕೇಳಿದ್ದಾರೆ. ಇದಕ್ಕೆ ತುಂಬ ಅಸಲಿ ಆಟ ಸ್ಟಾರ್ಟ್ ಆಗಿದೆ, ಅಸಲಿ ಮುಖಗಳು ಹೊರಗೆ ಬರಕತ್ತವ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಸೊ ನೋಡ್ತಾ ಹೋಗೋಣ ಇನ್ನು ಏನೇನು ಆಗುತ್ತೆ ಅಂತೇಳಿ. ಇನ್ನು 3 ವಾರಗಳು ಬಿಗ್ ಬಾಸ್ ಇದೆ ಅಲ್ವಾ. ಆ ಒಂದು 3 ವಾರಗಳಲ್ಲಿ ಏನೇನಾಗುತ್ತೋ ಏನೇನಿಲ್ಲ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ನಾವು ಅಷ್ಟೇ. ಈ ಒಂದು ಬಿಗ್ ಬಾಸ್ನ ಗೆಲ್ಲೋದು ಯಾರು ಮತ್ತು ಟಾಪ್ 5ಗೆ ಹೋಗೋದು ಯಾರು ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.